ಆಧಾರ್ ಡೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸುವರ್ಣ ನ್ಯೂಸ್ನಲ್ಲಿ ಒಂದು ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆಯನ್ನು ನೀವು ನೋಡಿದ್ರಿ. ಕೋಬ್ರಾ ಪೋಸ್ಟ್ ಸಂಸ್ಥೆ ನಡೆಸಿದ ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆ. ಅದು ದೆಹಲಿಯ ಬೇರೆ ಬೇರೆ ಭಾಗಗಳಲ್ಲಿ ನಾವು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದವರು, ನಾವು ಬರ್ಮಾದಿಂದ ಅಕ್ರಮವಾಗಿ ವಲಸೆ ಬಂದವರು, ನೇಪಾಳ ಪಾಕಿಸ್ತಾನದಿಂದ ವಲಸೆ ಬಂದವರು ಅಂತ ಹೇಳಿಕೊಂಡು ಹೋದಂಥ ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆ ತಂಡದ ಸದಸ್ಯರು ನಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ನಮಗೆ ಆಧಾರ್ ಕಾರ್ಡ್ ಬೇಕು ಅಂತ ಕೇಳಿದ್ರು. ಅವರಿಗೆ ಆಧಾರ್ ಕಾರ್ಡ್ ಮಾಡಿಕೊಡೋದಕ್ಕೆ ಎಲ್ಲ 8 ಪ್ರಕರಣಗಳಲ್ಲಿ 8 ಜನ ಆಧಾರ್ ಕೇಂದ್ರದ ಉಸ್ತುವಾರಿ ವಹಿಸಿಕೊಂಡಿರುವ ಅಧಿಕಾರಿಗಳು ತಯಾರಾದರೂ 500 ರೂಪಾಯಿಯಿಂದ 5,000 ರೂಪಾಯಿ ಬೆಲೆಗೆ. ಎಲ್ಲೋ ಒಂದು ಕಡೆ ಆಧಾರ್ ಕಾರ್ಡ್ ಜಾರಿಗೆ ಬಂದುಬಿಟ್ರೆ ನ್ಯಾಷನಲ್ ಸೆಕ್ಯೂರಿಟಿ ತುಂಬ ಟೈಟ್ ಆಗುತ್ತೆ ಅನ್ನುವಂಥ ನಂಬಿಕೆಯನ್ನು ನಮಗೆ ಕೊಡಲಾಗಿತ್ತು. ಆದರೆ ತರಕಾರಿ ಮಾರುವ ರೀತಿಯಲ್ಲಿ ಆಧಾರ್ ಕಾರ್ಡ್ಗಳನ್ನು ಮಾರ್ತಾ ಇರುವಂಥದ್ದನ್ನು ನೋಡಿದ್ರೆ ಆ ಬಗ್ಗೆ ಸಂಶಯಗಳು ಬಂದವು. ಈ ಸಂಶಯ ಇರೋದು ಕೇವಲ ಕೆಳ ಹಂತದ ಅಧಿಕಾರಿಗಳು ತಮ್ಮ ಲಾಭಕ್ಕೋಸ್ಕರ ಕಂಡವರಿಗೆ ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಡ್ತಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ಆಧಾರ್ ವಿಷಯದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಕನ್ಸರ್ನ್ ಇದೆ. ಅದರ ಜೊತೆಗೆ ನಮ್ಮ ಖಾಸಗಿತನಕ್ಕೆ, ನಮ್ಮ ಪ್ರೈವಸಿಗೆ ಸಂಬಂಧಪಟ್ಟಂಥ ವಿಷಯಗಳಿವೆ. ಅದರ ಜೊತೆಗೆ ಕಾನೂನಿಗೆ ಸಂಬಂಧಪಟ್ಟಂಥ ಭಿನ್ನಾಭಿಪ್ರಾಯಗಳಿವೆ. ಅವೆಲ್ಲವುಗಳ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಇದೆ ಅನ್ನುವಂಥ ಮಾತುಗಳು ಕೇಳಿಬಂದವು. ಅದರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಹಲವು ಜನ ಗಣ್ಯರಿರ್ತಾರೆ. ಅವರೆಲ್ಲರನ್ನೂ ಪರಿಚಯಿಸಿ ಅವರ ಜೊತೆ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಇವತ್ತು ಮಧ್ಯಾಹ್ನ ಪ್ರಸಾರ ಆದಂಥ 8 ಬೇರೆ ಬೇರೆ ಕೇಸ್ಗಳ ಪೈಕಿ ಒಂದು ಕೇಸನ್ನು ನಿಮ್ಮ ಅವಗಾಹನೆಗಾಗಿ ಇನ್ನೊಂದು ಸಲ ಪ್ರಸಾರ ಮಾಡ್ತಾ ಇದ್ದೀವಿ, ನೋಡಿ. ಆಸಿಫ್ ಅಲಿ ಅವರ ದಿವ್ಯ ದರ್ಶನದಿಂದ ಪುಳಕಿತರಾಗಿ ಅವರ ಸತ್ಸಂಗದಿಂದ ಸಂಪ್ರೀತರಾದ ನಂತರ ಕೋಬ್ರಾ ಪೋಸ್ಟ್ ರಹಸ್ಯ ಕ್ಯಾಮೆರಾ ತಂಡ ಗುರುಗಾಂನ ಡಿಸಿ ಆಫೀಸ್ ಕಡೆಗೆ ಪಾದ ಬೆಳೆಸಿತು. ಅಲ್ಲಿನ ಆಧಾರ್ ಅಧಿಕಾರಿ ರಾಹುಲ್ ಅವರು ಲ್ಯಾಪ್ಟಾಪ್ ಎದುರು ಧ್ಯಾನಾಸಕ್ತರಾಗಿ ಕುಳಿತಿದ್ರು. अरे आधार कार्ड बनवाना है. हाँ भाई साहब मना भाई देख रहे मैंने तो बता दी नेपाल का है. हाँ तो भाई साहब मना कर रहे नहीं बनाएंगे, कह रहे हमारा दोस्त से बनवा के लेके गया यहीं से. भाई नेपाल का नहीं होगा, इंडिया का होगा. उसने बताया नहीं होगा कि नेपाल का है, उसने कुछ दिया नहीं था. अरे यार मैं फोन कर गया, मैं तो ईमानदारी से भाई बता दिया. भाई नेपाल का है, 5,000 देख ले. 5,001 का ना आपकी यार आपकी बात. ನೇಪಾಳದವರಿಗೆ ಆಧಾರ್ ಕಾರ್ಡ್ ಮಾತ್ರ ಕೊಡೋದಕ್ಕಾಗೋದಿಲ್ಲ ಹಾಗಂತ ರಾಹುಲ್ ಅವರು ಮೊದಲಿಗೆ ಹೇಳಿದಾಗ ಅದೆಂಥ ಸಂತೋಷವಾಗಿತ್ತು ಗೊತ್ತಾ. ನವಭಾರತ ನಿರ್ಮಾಣಕ್ಕೆ ಹೊರಟಿರುವ ನಂದನ್ ನಿಲೇಖಣಿಯವರ ಯುವ ಪಡೆಯಲ್ಲಿ ಒಬ್ಬನಾದರೂ ಪ್ರಾಮಾಣಿಕ ಸಿಕ್ಕನಲ್ಲ ಅಂತ ಖುಷಿಯಾಗಿತ್ತು. ಆದರೆ ಈ ಸಾಹೇಬರು ಉಳಿದಿಬ್ಬರಿಗಿಂತಲೂ ಭಯಂಕರ ಕಾಸ್ಟ್ಲಿ. ಫರ್ಮಾನ್ ಅಲಿಯ ಆಧಾರ್ ಅಂಗಡಿಯಲ್ಲಿ 1,000, ಆಸಿಫ್ ಅಲಿಯ ದುಕಾನಿನಲ್ಲಿ 500, ರಾಹುಲ್ ಅಣ್ಣನ ಬಜಾರಿನಲ್ಲಿ ಬರೋಬ್ಬರಿ 5,000. यार 5,000 में 2 बना दोगे? हाँ यार ज़्यादा नहीं भाई यार, कपड़े की दुकान में 8,000 तो सैलरी कमाता हूँ भाई. भाई ये नेपाल का है, यूँ देख तो इंडिया का नहीं है. अच्छा तो डॉक्यूमेंटों का हमारे पास कुछ नहीं है ना? हाँ जब भी तो वो तो मैं बनाऊंगा ना डॉक्यूमेंट. फोटो आईडी, एड्रेस. आप बना लो डॉक्यूमेंटों का सारा. हाँ हमारी हम कुछ भी नहीं लेके हम आएंगे, सिर्फ फोटो खिंचाने. हैं फोटो खिंचाने आएंगे. ये कम कर लो भाई कुछ. हाँ ಕಾಸಿಗೆ ತಕ್ಕ ಕಜ್ಜಾಯ. ಆಧಾರ್ ಕಾರ್ಡ್ ಯಾರಾದರೂ ಇಂಡಿಯನ್ಗೆ ಬೇಕಾಗಿದ್ರೆ 1,000 ಹೆಚ್ಚೋ 1,000 ಕಡಿಮೆನೋ ನೋಡಿ ಕೊಡಬಹುದಾಗಿತ್ತು. ಆದರೆ ಇಲ್ಲಿ ನೇಪಾಳಿಗೆ ಬೇಕಾಗಿರೋದು ಅದು ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ 5,000 ಕೇಳದಿದ್ರೆ ಇಷ್ಟು ದೊಡ್ಡ ಯೋಜನೆಗೆ ಏನು ಬೆಲೆ ಹೇಳಿ.
भैया 5-8 हज़ार तो सैलरी कमाता है, 5 हज़ार दे दूँगा आपको मैं। पीछे, हाँ यहाँ से जाओगे देख ले भाई तू, नो तो देख इंडिया की आईडी बढ़ रही है। हाँ, इंडिया की आईडी तो बन रही है, इंडिया की आईडी तो बन रही है, लेकिन 5 हज़ार ज़्यादा नहीं है। हाँ, और 100-200 कम देगी और क्या करेगा बस। 3 हज़ार ले लो। 4 4 हज़ार ले लो, 4 हज़ार लोगे। ಇದು ಕಣ್ರಿ ದೊಡ್ಡ ಮನಸ್ಸು ಅಂದ್ರೆ. 8,000 ಸಂಬಳ ತಗೊಳ್ಳೋ ನಾನು ಅದ್ರಲ್ಲಿ ನಿನಗೆ 5,000 ಹೆಂಗೆ ಕೊಡಲಿ ಅಂದಿದ್ದು. ಜಾಸ್ತಿ ಮಿಜಿ ಮಾಡದೆ ಸರಿ ಕಣಯ್ಯ 4,000 ಕೊಡುವೆ ಅಂತ ಬಿಡು ಅಂದ್ಬಿಟ್ರು ರಾಹುಲ್ ಬಾಬಾ. डॉक्यूमेंट आपका क्या लगाओगे? मैं, हाँ, वो मेरे ऊपर छोड़ दो आप। अरे फिर भी पता, हम फंसेंगे तो नहीं ना? नहीं, अरे वही पक्का ओरिजिनल होगा ना? ओरिजिनल जैसा सब लोगों का बनता है आपका भी वही। रसीद मिल जाएगा? रसीद मिलेगा, कल ही मिल जाएगा, जब बनाओगे तभी मिल जाएगा। फोटो खींचते ही मिल जाता है रसीद। अच्छा, तो रसीद मिलने के बाद ओरिजिनल बाद में रिजेक्ट तो नहीं होगा ना? नहीं, पक्का ना? पक्का तो रिजेक्ट भी हो जाता है बाद में क्या डॉक्यूमेंट जमा? नहीं, वो फोटो में दिक्कत आती है या फिंगरप्रिंट में जब रिजेक्ट होता है, या फिर कोई दोबारा बनवाता है जब। जिसका डॉक्यूमेंट पूरा नहीं हुआ होता वो उसका नहीं रिजेक्ट होता? डॉक्यूमेंट से रिजेक्ट नहीं होता, वो तो हम डालते हैं ना अपने आप ही। तो वो आप बना के डाल दोगे? हाँ, तो क्या लगाओगे आप बता दो तो यार भाई। हमसे अगर कोई पूछेगा कि क्या लगा तो हम क्या बताएंगे? तो आपसे क्यों पूछेगा कोई, बता। पूछेगा नहीं कोई? आपसे थोड़ी पूछेगा कोई। साहब लोग पूछेंगे नहीं कभी कुछ जांच हुआ तो? नहीं, इसमें जा कुछ नहीं पूछेगा, इसमें मैं डालूंगा ना अपने हिसाब से। अच्छा, देखो ये कितनी आएगी। जो पहले भी आपने किया होगा उस हिसाब से कर देना हमारा, है क्या? तो 2 आधार कार्ड के आप 4,500 रुपये लोगे, हैं बिना कोई डॉक्यूमेंट कुछ भी नहीं है, ठीक है भाई? 4,500 आप मांग लो, बाकी हम कम करा लेंगे, ठीक है? क्या भाई? ठीक, तो कब आ जाऊँ? जब आपका मन करे। तो शाम को आ जाऊँ, नहीं तो कल आता हूँ। कल खुली रहेगी सैटरडे? खुला है। चलो ठीक है। भाईजान आपका नाम? राहुल। ठीक। ಈ ಆಧಾರ್ ಕೇಂದ್ರ ಅನ್ನೋದು ಕೂಡ ಒಂಥರ RV ರೋಡ್ನ ಸಂಡೇ ಬಜಾರು. ರೇಟು ಕೇಳು, ಚೌಕಾಸಿ ಮಾಡು, ದುಡ್ಡು ಕೊಟ್ಟು ತಗೊಂಡು ಹೋಗ್ತಾ ಇರು. ಒಂದು ಮಾತನಾಡಬೇಡ. ತುಂಬ ಮಾತನಾಡಿದರೆ ಹಿಂದೆ ಬರೋ ಗಿರಾಕಿಗೆ ತೊಂದರೆ ಆಗುತ್ತೆ. ಇಂಥ ಬಜಾರ್ನಿಂದ ಯಾರೋ ಕೆಲವರಿಗೆ ಧನಲಕ್ಷ್ಮಿ ಒಲಿಬಹುದು, ದೇಶದ ಭವಿಷ್ಯ ಬದಲಾಗುತ್ತೆ ಅಂತೆಲ್ಲ ಅಂದರೆ ಮಕ್ಕಳು ನಗ್ತಾರ್ರಿ. ಎಸ್, ಮಧ್ಯಾಹ್ನ ನಾವು ಬ್ರೇಕ್ ಮಾಡಿದ 8 ಬೇರೆ ಬೇರೆ ಪ್ರಕರಣಗಳ ಪೈಕಿ ಒಂದು ಪ್ರಕರಣವನ್ನು ನೀವು ನೋಡಿದ್ರಿ. ಈ ಪ್ರಕರಣದಲ್ಲಿ ರಾಹುಲ್ ಅನ್ನುವಂಥ ಆಧಾರ್ ಕೇಂದ್ರದ ಉಸ್ತುವಾರಿ ವಹಿಸಿಕೊಂಡಿರುವ ವ್ಯಕ್ತಿಯ ಹತ್ರ ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆ ತಂಡದ ಸದಸ್ಯರು ಹೋಗೋದು, ನಾವು ನೇಪಾಳದಿಂದ ಅಕ್ರಮವಾಗಿ ವಲಸೆ ಬಂದಂಥವರು, ನಮಗೆ ಆಧಾರ್ ಕಾರ್ಡ್ ಬೇಕು ಅಂತ ಮೊದಲು 5,000 ಹೇಳುವಂಥ ಆತ ನಂತರ 4,000ಕ್ಕೆ ಮಾಡಿಕೊಡೋದಕ್ಕೆ ಒಪ್ಕೊಳ್ತಾನೆ. ಇದೇ ರೀತಿಯಾಗಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು, ಬರ್ಮಾದಿಂದ ಬಂದವರು ಮತ್ತು ಪಾಕಿಸ್ತಾನದಿಂದ ಬಂದವರು ಅಂತ ಹೇಳಿಕೊಂಡು ಕೂಡ ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆ ತಂಡದ ಸದಸ್ಯರು ಹೋಗಿದ್ದರು. ಅವರೆಲ್ಲರಿಗೂ ಕೂಡ ಆಧಾರ್ ಕಾರ್ಡ್ ಮಾಡಿಕೊಡೋದಕ್ಕೆ ಆಯಾ ಕೇಂದ್ರಗಳ ಉಸ್ತುವಾರಿ ವಹಿಸಿಕೊಂಡಂಥವರು ಒಪ್ಕೊಂಡ್ರು. ಹಾಗಾದರೆ ಇಂಥದ್ದೊಂದು ಯೋಜನೆಗೆ, ಭಾರತದ ಭವಿಷ್ಯ ಬದಲಿಸುವ ಯೋಜನೆ ಅನ್ನುವ ಹಣೆಪಟ್ಟಿ ಬೇಕಾ? ಇಂಥದ್ದೊಂದು ಯೋಜನೆಗೆ 18,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಯಾವ ಪುರುಷಾರ್ಥಕ್ಕಾಗಿ? ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಗಣ್ಯ ಅತಿಥಿಗಳಿದ್ದಾರೆ. ಒಬ್ಬೊಬ್ಬರನ್ನಾಗಿ ಪರಿಚಯಿಸ್ತಾ ಹೋಗ್ತೀನಿ. VS ಹೆಗಡೆ ಖ್ಯಾತ ವಕೀಲರು ಮತ್ತು ಫೋರಂ ಫಾರ್ ಇಂಟಿಗ್ರೇಟೆಡ್ ನ್ಯಾಷನಲ್ ಸೆಕ್ಯೂರಿಟಿಯ ರಾಷ್ಟ್ರೀಯ ಕಾರ್ಯದರ್ಶಿ. ಸರ್ ನಮಸ್ಕಾರ. ನಮಸ್ಕಾರ. ಇನ್ನು ಹಿರಿಯರಾದ ಶ್ರೀಯುತ KS ಪುಟ್ಟಸ್ವಾಮಿ ಅವರಿದ್ದಾರೆ, ನಿವೃತ್ತ ನ್ಯಾಯಾಧೀಶರು ಮತ್ತು ನ್ಯಾಯಾಲಯದಲ್ಲಿ ಆಧಾರ್ ಯೋಜನೆ ವಿರುದ್ಧ ನಿರಂತರವಾಗಿ ಕಾನೂನು ಹೋರಾಟವನ್ನು ಮಾಡ್ತಿರುವಂಥವ್ರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬದ್ರಿನಾಥ್ ಅವರಿದ್ದಾರೆ, ಬಳಕೆದಾರರ ಹಿತರಕ್ಷಣಾ ಸಂಘದ ಮ್ಯಾನೇಜಿಂಗ್ ಟ್ರಸ್ಟಿ.
ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀನಿವಾಸ್ ಅವರಿದ್ದಾರೆ, ಮಾಜಿ ಸೈನಿಕರು. ಸರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರ ಜೊತೆಗೆ ನಮ್ಮ ದೆಹಲಿ ಸ್ಟುಡಿಯೋದಿಂದ ಸಾಮಾಜಿಕ ಕಾರ್ಯಕರ್ತರಾದಂಥ ಸೋಮಶೇಖರ್ ಅವರಿರ್ತಾರೆ. ಸೋಮಶೇಖರ್ ಸರ್ ನಮಸ್ಕಾರ. ಇನ್ನು ದೆಹಲಿ ಸ್ಟುಡಿಯೋದಿಂದಾನೇ ಕರ್ನಲ್ ಮ್ಯಾಥ್ಯೂ ಥಾಮಸ್, ನಿವೃತ್ತ ಹಿರಿಯ ಸೈನ್ಯ ಅಧಿಕಾರಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕರ್ನಲ್ ಮ್ಯಾಥ್ಯೂ ಥಾಮಸ್, ವೆಲ್ಕಮ್ ಟು ದ ಶೋ ಸರ್. ಎಸ್, ಇವತ್ತಿನ ಚರ್ಚೆಯನ್ನು ಶ್ರೀನಿವಾಸ್ ಅವರಿಂದ ನಾನು ಆರಂಭಿಸೋದಕ್ಕೆ ಬಯಸ್ತೀನಿ. ಶ್ರೀನಿವಾಸ್ ಅವರು ವಾದ ಮಾಡ್ತಾರೆ, ನಮ್ಮ ದೇಶಕ್ಕೆ ಆಧಾರ್ನಂಥ ಯೋಜನೆ ಬೇಕು, ಅದರ ಅವಶ್ಯಕತೆ ಇದೆ, ಅದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಶ್ರೀನಿವಾಸ್ ಅವರೇ, ಭಾರತದ ಎಲ್ಲ ಭ್ರಷ್ಟ ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೂ ಈ ರಾಜಕಾರಣಿಗಳ ಮಧ್ಯೆ ಸಿಲುಕಿರುವ ನಿಮ್ಮ ಸಂಸಾರದ ಎಲ್ಲ ಸುಖೀ ಜನಕ್ಕೂ ನನ್ನ ನಮಸ್ಕಾರಗಳು. ನಿಮ್ಮಂಥ ರಾಜಕಾರಣಿಗಳಿಂದಲೂ ನಿಮ್ಮ ಭ್ರಷ್ಟ ಅಧಿಕಾರಿಗಳಿಂದಲೂ ಭ್ರಷ್ಟ ಸೇವಕರಿಂದಲೂ ರಾಷ್ಟ್ರ ತುಂಬಿ ತುಳುಕುತ್ತಾ ದೇಶ ನಾಶದ ಅಂಚಿನಲ್ಲಿ ಸೇರಿರೋದನ್ನು ನಾವು ನೋಡಿ ನಿಜವಾಗೂ ದುಃಖ ಪಡಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತು ಭಾರತ ದೇಶಕ್ಕೆ ಬಂದಿದೆ. ಬಹಳ ದುಃಖವಾದ ವಿಚಾರ. ದೇಶ ನಾಶವಾಗಿ ಹೋಗುತ್ತಿರುವುದೇ ಈ ಭ್ರಷ್ಟಾಚಾರದಿಂದ. ಆದರೆ ಭ್ರಷ್ಟಾಚಾರದ ಒಂದು ಮೂಲ ನಿರ್ಮೂಲನೆ ಮಾಡೋದಕ್ಕೆ ಎಲ್ಲೆಲ್ಲಿ ಪ್ರಯತ್ನಗಳು ಶುರುವಾಗುತ್ತೆ, ಅಲ್ಲೇ ಭ್ರಷ್ಟಾಚಾರ ಅನ್ನೋದು ಅದಕ್ಕಿಂತ ಮುಂಚೆ ನುಗ್ಗಿ ಬರ್ತಾ ಇದೆ. ಈ ರೀತಿ ಭ್ರಷ್ಟಾಚಾರವನ್ನೇ ನಮ್ಮ ದೇಶದಲ್ಲಿ ಮುಂದುವರೆದ್ರೆ ಇನ್ನೂ 100 ವರ್ಷಗಳಾದರೂ ಕೂಡ ನಮ್ಮ ಭಾರತ ದೇಶ ಯಾವುದೇ ಏಳಿಗೆಯನ್ನು ಕಾಣಲು ಸಾಧ್ಯವೇ ಇಲ್ಲ. ಎಸ್, ಶ್ರೀನಿವಾಸ್, ನೀವು ಹೇಳಿದ್ದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಬಹುದು ಅಂತಂದ್ರೆ, ಆಧಾರ್ ಯೋಜನೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಬಂತು, ಆದರೆ ಅದೇ ಯೋಜನೆಯಲ್ಲಿ ಭ್ರಷ್ಟಾಚಾರ ನುಸುಳಿಕೊಂಡಿದೆ ಬದ್ರಿನಾಥ್, ಒಪ್ಕೊಳ್ತೀರಾ ನೀವು? ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಆಧಾರ್ ಬಂತು, ಆದರೆ ಆ ಯೋಜನೆಯಲ್ಲಿ ಶ್ರೀನಿವಾಸ್ ಅವರು ಹೇಳಿರೋ ಪ್ರಕಾರ ಕೆಳ ಹಂತದ ಅಧಿಕಾರಿಗಳು ಮಾಡಿರೋ ಭ್ರಷ್ಟಾಚಾರ ಇದು ಅನ್ನೋದು ಇಲ್ಲ ಸರ್. ಇದು ಒಪ್ಪೋಕೆ ಸಾಧ್ಯ ಇದ್ದಿರೋಂಥ ವಿಷಯ. ಇದು ಮೇಲ್ನೋಟಕ್ಕಲ್ಲ, ಒಳನೋಟದಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿರುವಂಥ ಒಂದು ದೊಡ್ಡ ಯೋಜನೆ ಇದು. ಯಾಕೆ ಅಂತ ಹೇಳಿದ್ರೆ, ಇದು ಈಗ ಪ್ರಾರಂಭದಲ್ಲೇ ಈ ಥರ ಆಗಿದೆ. ಇದ್ರ ಹಿಂದೆ ಇರೋವಂಥ ವಿಷಯಗಳನ್ನ ನಾವು ಯೋಚನೆ ಮಾಡಿದಾಗ ಇದು ಭ್ರಷ್ಟಾಚಾರಕ್ಕೆ ತುಂಬ ಪೂರಕವಾದಂಥ ವಿಷಯ ಅಂತಲೇ ಹೇಳ್ಬೋದು. ಇವರು ಫಸ್ಟ್ ಏನು ಹೇಳಿದ್ರು, ರಾಷ್ಟ್ರೀಯ ಸುರಕ್ಷತೆಗೋಸ್ಕರ ಮಾತ್ರನೇ ಈ ಒಂದು ID ಅಂತ ಹೇಳಿದ್ರು. ಆದರೆ ಈಗ ಅದನ್ನು ಗ್ಯಾಸಿಗೆ ತಂದರು, ಫುಡ್ಗೆ ತಂದರು, ಮತ್ತು ಪ್ರತಿಯೊಂದಕ್ಕೂ ಹೀಗೆ ಬ್ಯಾಂಕಿಗೆ ತಂದರು, ಪ್ರತಿಯೊಂದಕ್ಕೂ ತರ್ತಾ ಇದ್ದಾರೆ. ಇಲ್ಲ ನನ್ನ ಪ್ರಕಾರ, ನಾನು ವೆಬ್ಸೈಟ್ನಲ್ಲಿ ನೋಡಿರುವ ಪ್ರಕಾರ, ಆಧಾರ್ ವೆಬ್ಸೈಟ್ನಲ್ಲಿ ನೋಡಿರುವ ಪ್ರಕಾರ, ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ತಲುಪೋದಕ್ಕೆ, ಅರ್ಹ ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ಆಧಾರ್ ಸಹಾಯಕವಾಗುತ್ತೆ ಅನ್ನುವಂಥದ್ದು. ಇಲ್ಲ ಸರ್, ಆಗೋದೇ ಇಲ್ಲ. ಯಾಕೆಂದರೆ ಇವರು ಆಯ್ಕೆ ಮಾಡೋದು ಮುಖ್ಯನೇ ಹೊರತು ಆಧಾರ್ಗಿಂತ ಮುಖ್ಯವಾಗಿ ನಮ್ಮ ಫಲಾನುಭವಿಗಳನ್ನು ಆಯ್ಕೆ ಮಾಡೋದು ಮುಖ್ಯ. ಆಧಾರ್ ಬೇರೆ, ಆಯ್ಕೆ ಬೇರೆ. ಆಯ್ಕೆ ಸರಿಯಾಗಿ ಇಲ್ದಿದ್ದಾಗ ನೀವು ಆಧಾರ್ ಇದ್ದರೂ ಒಂದೇ, ಆಧಾರ್ ಇಲ್ದಿದ್ರೂ ಒಂದೇ. ಎಸ್, ಪುಟ್ಟಸ್ವಾಮಿ ಸರ್ ಕೇಳಕ್ಕೆ ಸರ್, ಏನು ಕಾರಣ ಸರ್? ನೀವು ಆಧಾರ್ ಯೋಜನೆಯ ವಿರುದ್ಧ ನ್ಯಾಯಾಲಯಕ್ಕೆ ಹೋದ್ರಿ, ನ್ಯಾಯಾಲಯದಲ್ಲಿ ಬಡದಾಡಿದ್ರಿ ಮತ್ತು ಇದರ ವಿರುದ್ಧ ತೀರ್ಪುಗಳನ್ನು ಕೂಡ ಪಡೆಯೋದರಲ್ಲಿ ಯಶಸ್ವಿಯಾದ. ಅವರಿಗೆ ಡಾಕ್ಟರ್ ಜಸ್ಟಿಸ್ ರಾಬರ್ಟ್ ಜಾಯ್ಸ್ ಗೊತ್ತಿರಬೇಕು. ಎಸ್, ಅವ್ರು ನನ್ನ ಮಿತ್ರರು, ನಾವೆಲ್ಲ ಒಂದೇ ಸಲ ಜಡ್ಜ್ ಆದವರು ಕರ್ನಾಟಕ ಹೈಕೋರ್ಟ್ನಲ್ಲಿ ನವಂಬರ್ 77. ಅವರು ಒಂದು ದಿವಸ ನನಗೆ ಮಾತಾಡಿದ್ರು. ಏನು ಅಂದರೆ, ಇದಿದೆಯಲ್ಲ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಬಿಲ್ ತಂದಿದ್ದರು. ಇಲ್ಲಿ ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಸಂಡೇ ಹೆರಾಲ್ಡ್ನಲ್ಲಿ. ಎಸ್, ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಸಂಡೇ ಇದರಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಇದು ಪಾರ್ಲಿಮೆಂಟ್ನಲ್ಲಿ ಒಂದು ಬಿಲ್ ತಂದರು. ಏನು ಬಿಲ್ ಅಂದರೆ, ನ್ಯಾಷನಲ್ ಐಡೆಂಟಿಫಿಕೇಷನ್ ಅಥಾರಿಟಿ ಇಂಡಿಯಾ ಬಿಲ್ 2001 ಇಂಟ್ರಡ್ಯೂಸ್ಡ್ ಇನ್ ರಾಜ್ಯಸಭಾ. ಆಮೇಲೆ ಅದನ್ನು ಜಾಯಿಂಟ್ ಪಾರ್ಲಿ ಕಮಿಟಿಗೆ ರೆಫರ್ ಮಾಡಿದ್ರು. ಜಾಯಿಂಟ್ ಪಾರ್ಲಿ ಕಮಿಟಿನಲ್ಲಿ ಕಾಂಗ್ರೆಸ್ನವರು ಇರ್ತಾರೆ, ಎಲ್ಲ ಪಾರ್ಟಿಗಳವರು ಇರ್ತಾರೆ. ಎಸ್, ಅದಕ್ಕೆ ಚೇರ್ಮನ್ ಆಗಿದ್ದವರು ಯಶವಂತ್ ಸಿಂಹ ಅಂತ ನೀವು ಕೇಳಿದ್ರಿ. ಯಶವಂತ್ ಸಿಂಹ ಅನ್ನೋರು IAS ಆಫೀಸರ್ ಆಗಿ ಭಾಳ ಒಳ್ಳೆ ಬುದ್ಧಿವಂತರು. ಒಳ್ಳೆ ಏನು ಅವರ ಇರ್ತಕ್ಕಂಥ ಇಂಟೆಲೆಕ್ಚುಯಲ್ ಎಬಿಲಿಟಿ ನಾವು ಯಾರು ಅವರು ಇದರಲ್ಲಿ ಈ ಬಿಲ್ಲು, ನೀವು ಡ್ರಾಫ್ಟ್ ಮಾಡಿರೋ ಬಿಲ್ಲು, ಇದು ಭಾಳ ನ್ಯೂನತೆಗಳಿದೆ, ಇದನ್ನು ತಿರಸ್ಕರಿಸಬೇಕು ಅಂತ ರೆಕಮೆಂಡ್ ಮಾಡಿದ್ರು. ಆದರೆ ಏನು ಮಾಡಿದ್ರು, ಕೇಂದ್ರ ಸರ್ಕಾರದವರು ಇನ್ನೊಂದು ಬಿಲ್ ತರಬೇಕಾಗಿತ್ತು. ಆ ಬಿಲ್ನಲ್ಲಿ ಇರ್ತಕ್ಕಂಥ ಡಿಫೆಕ್ಟ್ಸ್ ಕ್ಯೂರ್ ಮಾಡಿ ಬಿಲ್ ತರಬೇಕಾಗಿತ್ತು. ಆದರೆ ಏನು ಮಾಡಿದ್ರು, ಈ ನಂದನ್ ನೀಲ್ಕೇಡಿ ಅಂತ ಅವರೇ ನಮ್ಮ ಆಧಾರ್ ಆದರೆ ನನಗೆ ಅವ್ರ ಪರಿಚಯ ಇಲ್ಲ, ನೋಡಿಲ್ಲ, ಕೇಳಿದ್ದೀನಿ. ಈಗ ಅವರು
ಇದಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬೇಕಾದ ಎಷ್ಟು 800 crores ಏನೋ ಇದೆಯಂತೆ. ಇಲ್ಲ ಲೆಟ್ ಅಸ್ ನಾಟ್ ಪಾಲಿಟಿಸೈಸ್ ದ ಇಶ್ಯೂ ಸರ್. ವಿ ಆರ್ ಥಿಂಕಿಂಗ್ ಆಫ್ ಆಧಾರ್ ಅಂಡ್ ಪ್ರಾಸ್ ಅಂಡ್ ಕಾನ್ಸ್ ಆಫ್ ಆಧಾರ್. ಈ ಚರ್ಚೆಗಾಗಿರಬಹುದು, ವರದಿಗಾಗಿರಬಹುದು, ರಾಜಕೀಯ ಉದ್ದೇಶಗಳು ಇಲ್ಲದೆ ಇರೋದ್ರಿಂದ ತಾವು ಹೇಳಿದಂತಹ ಮಾತನ್ನ ನಾನು ಹೀಗೆ ಅರ್ಥ ಮಾಡಿಕೊಂಡೆ. ಆಧಾರ್ ಯೋಜನೆಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಪ್ರೂವಲ್ಲೇ ಇಲ್ಲ, ಜಂಟಿ ಸಂಸದೀಯ ಸಮಿತಿಯ ಅಪ್ರೂವಲ್ಲೇ ಇಲ್ಲದೆ ಆಧಾರ್ ಯೋಜನೆ ಜಾರಿಯಾಗಿದೆ ಮತ್ತು ಅದರ ಮೇಲೆ 18,000 ಕೋಟಿಗಳನ್ನು ಖರ್ಚು ಮಾಡಲಾಗಿದೆ ಅನ್ನುವಂಥದ್ದು. ನನ್ನ ಪ್ರಿನ್ಸಿಪಲ್ ಕಂಟೆನ್ಷನ್ನು ನಾನು ಆವಾಗ ಹಾಕಿದ್ದು ಏನು ಅಂದರೆ, ಇದು ವಾಟ್ ಈಸ್ ಕಾಲ್ಡ್ ಎಸ್ ರೈಟ್ ಟು ಪ್ರೈವಸಿ ಅಂಡರ್ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್. 21ನಲ್ಲಿ ಲೈಫ್ ಅಂಡ್ ಲಿಬರ್ಟಿ ಈಸ್ ಗ್ಯಾರಂಟಿಡ್, ಬಟ್ ದಟ್ ಹ್ಯಾಸ್ ಬೀನ್ ಇಂಟರ್ಪ್ರಿಟೆಡ್ ಬೈ ದಿ ಸುಪ್ರೀಂ ಕೋರ್ಟ್ as to ಆ ವಿಷಯಕ್ಕೆ ಬರ್ತೀನಿ ಪುಟ್ಟಸ್ವಾಮಿ ಸರ್. ಆ ವಿಷಯಕ್ಕೆ ಬರ್ತೀನಿ ನಾನು. ಮನುಷ್ಯನ ಖಾಸಗಿತನಕ್ಕೆ ಆಧಾರ್ ಹೇಗೆ ಧಕ್ಕೆ ತರುತ್ತೆ ಆಧಾರ್ ಯೋಜನೆ ಅನ್ನುವಂಥದ್ದು ಸರ್. ನ್ಯಾಯಮೂರ್ತಿ ಪುಟ್ಟಸ್ವಾಮಿಗಳು ಹೇಳಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಸರಿ ಇದೆ. ಏನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಟ್ ಆಗಿತ್ತು ಯಶವಂತ್ ಸಿನ್ಹಾ ಅವರ ನೇತೃತ್ವದಲ್ಲಿ, ಅದು ಈ ಒಂದು ಆಧಾರ್ನ ವಿಚಾರದಲ್ಲಿ ಹೇಳಿರ್ತಕ್ಕಂಥದ್ದು 3 ಶಬ್ದಗಳಲ್ಲಿ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಒಂದು, ಇದು ಡೈರೆಕ್ಷನ್ಲೆಸ್, ಯಾವುದೇ ಒಂದು ದಿಕ್ಕೇ ಇಲ್ಲ ಇದಕ್ಕೆ. ಇನ್ನೊಂದು ಶಬ್ದವನ್ನು ನೋಡಿದ್ರೆ ಇಲ್ ಕನ್ಸೀವ್ಡ್ ಅಂತಂದರೆ ಇದರಲ್ಲಿ ಯಾವುದೇ ಒಂದು ಚರ್ಚೆ ನಡೆದಿರಲಿಲ್ಲ, ಯಾವುದೇ ಒಂದು ಪೂರ್ವ ತಯಾರಿ ನಡೆದಿರಲಿಲ್ಲ, ಯಾವುದೇ ಒಂದು ಹಂತದ ಎಕ್ಸ್ಪರ್ಟ್ ಕಮಿಟಿಯ ಅನುಮೋದನೆಗಳಾದರೂ ಆಗಿರಲಿಲ್ಲ ಅಂತ. 3ನೇ ವಿಚಾರ ಅಂತ ಹೇಳ್ತಾರೆ ಅದಕ್ಕೆ ಲ್ಯಾಕಿಂಗ್ ಇನ್ ಕ್ಲಾರಿಟಿ ಅಂತ. ಅಂದರೆ ಇದರಲ್ಲಿ ತುಂಬ ಗೊಂದಲಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ ಅಂತ. ಈ 3 ವಿಚಾರಗಳನ್ನು ಮುಖ್ಯವಾಗಿ ಮುಂದಿಟ್ಟು ಈ ಒಂದು ಆಧಾರ್ ಏನು ನಂಬರ್ ಕೊಡ್ತಕ್ಕಂಥದ್ದಿದೆ, ಪ್ರಜೆಗಳು ಮಾತ್ರ ಅಲ್ಲ ಇದು, ಇದರಲ್ಲಿ ನಾವು ಹೇಳ್ತೀವಿ ರೆಸಿಡೆಂಟ್ಸ್ ಅಂತ ಹೇಳ್ಬಿಟ್ಟು, ಅವರು ಈ ದೇಶದ ಪ್ರಜೆ ಆಗಿರಬೇಕಾಗಿದ್ದಿಲ್ಲ, ಅಂಥವ್ರಿಗೂ ಕೂಡ ಕೊಡ್ತಕ್ಕಂತಹ ಈ ಒಂದು ಆಧಾರ್ ವಿಚಾರ ಏನಿದೆ ಇದನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡ್ತಾರೆ. ಇದಕ್ಕೆ ಪಾರ್ಲಿಮೆಂಟಿನ ಸ್ಯಾಂಕ್ಷನ್ನೂ ಇರಲಿಲ್ಲ, ಕೋರ್ಟು ಕೂಡ ಇವತ್ತು ಇದು ನಾಟ್ ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಇವತ್ತು ನೀವು ಆಧಾರ್ನ ವೆಬ್ಸೈಟ್ನಲ್ಲಿ ಇದು ನಾಟ್ ಮ್ಯಾಂಡೇಟರಿ ಅನ್ನೋದು ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ತಾವು ಹೇಳುವ ಪ್ರಕಾರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಹೇಳೋದು ಇಟ್ ಈಸ್ ಡೈರೆಕ್ಷನ್ಲೆಸ್, ಇಟ್ ಈಸ್ ಇಲ್ ಕನ್ಸೀವ್ಡ್ ಅಂಡ್ ಇಟ್ ಲ್ಯಾಕ್ಸ್ ಇನ್ ಕ್ಲಾರಿಟಿ ಅನ್ನುವಂಥದ್ದು. ಈ 3 ವಿಚಾರಗಳನ್ನು ಹೇಳ್ತಾರೆ. ಎಸ್, ಸೋಮಶೇಖರ್ ಅವ್ರಿಗೆ ಹೋಗೋದಕ್ಕೆ ಬಯಸ್ತೀನಿ. ಸೋಮಶೇಖರ್ ಅವರೇ, ಶ್ರೀನಿವಾಸ್ ಅವರು ಒಂದು ವಾದವನ್ನು ಮಾಡಿದ್ರು. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಿವೃತ್ತ ಸೈನಿಕ ಶ್ರೀನಿವಾಸ್. ಅವರು ಹೇಳುವ ಪ್ರಕಾರ ಭ್ರಷ್ಟಾಚಾರವನ್ನು ನಿರ್ಮೂಲನೆಗೊಳಿಸುವಂಥ ಮಹತ್ತರವಾದ ಅಸ್ತ್ರ ಇದು, ಆದರೆ ಈ ಅಸ್ತ್ರದ ಒಳಗಡೆ ಕೆಲವು ಭ್ರಷ್ಟರು ಸೇರ್ಕೊಂಡಿರೋದ್ರಿಂದ ಇದು ವಿಫಲ ಆಗಿದೆ ಅನ್ನುವಂಥದ್ದು. ಮೇಲ್ನೋಟಕ್ಕೆ ಆಸ್ ಅ ವಿಷನ್ ತುಂಬ ಚೆನ್ನಾಗಿದೆ ಯೋಜನೆ ಅನ್ನುವಂಥದ್ದು ಶ್ರೀನಿವಾಸ್ ಅವರ ವಾದ. ಆದರೆ ಈ ಯೋಜನೆಯನ್ನು ಜಾರಿಗೊಳಿಸುವ ಹಂತದಲ್ಲಿ ಇವತ್ತು ಸ್ಟಿಂಗ್ ಆಪರೇಷನ್ನಲ್ಲಿ ಸಿಕ್ಕಿಬಿದ್ದಂಥ ಕೆಲವು ಭ್ರಷ್ಟರು ಸೇರಿಕೊಂಡಿರೋದ್ರಿಂದ ಇದು ಹಾಳಾಗಿದೆ ಅನ್ನುವಂಥದ್ದು. ಒಪ್ಕೊಳ್ತೀರಾ ನೀವು ನಿವೃತ್ತ ಸೈನಿಕ ಶ್ರೀನಿವಾಸ್ ಅವರ ವಾದವನ್ನು? ಮೊದಲನೇದಾಗಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ, ಗಾಂಧೀಜಿ ಹೇಳಿದಾಗೆ ಮೀನ್ಸ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆಸ್ ದಿ ಎಂಡ್ ಅಂತ. ಇವರು ಕರಪ್ಷನ್ನಲ್ಲೇ ಶುರು ಮಾಡಿ ಕರಪ್ಷನ್ ಹೋಗಿಸ್ತೀನಿ ಅಂತ ಹೇಳೋವಂಥದ್ದು ಹಾಸ್ಯ ಪದ. ಮೊದಲನೇ ವಿಷಯ, ಈ ಯೋಜನೆ 2009ರಲ್ಲಿ, ಅದಕ್ಕಿಂತ ಮುಂಚೆನೇ 2006ರಿಂದ ವರದಿಗಳು ವಿಪ್ರೋ ಮಾಡಿದಂಥ ರಿಪೋರ್ಟ್ಸ್ ಎಲ್ಲ ಇದೆ. ಅದು ಬಿಟ್ಟು ಹಾಕ್ಬಿಟ್ಟು 2009ರಲ್ಲಿ ನಂದನ್ ನೀಲಕರ್ಣಿ ಈ ಕಮಿಟಿಗೆ ಸೇರಿಕೊಳ್ತಾರೆ. ಮೊದಲೇ ಇದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಇಲ್ಲ, ಫೀಸಿಬಿಲಿಟಿ ಇಲ್ಲ, ಯಾವ ರೀತಿ ಅಚೀವ್ ಮಾಡ್ತೀವಿ ಅಂತ ಒಂದು ಯೋಜನೆ ಇಲ್ಲ, ಯಾವುದೂ ಇಲ್ಲದೆ ಅದು ಇಲ್ಲದೆ 29 ವರ್ಷ ಯಾವರೊಬ್ಬರು ಭಾಳ ಕೀರ್ತಿ ಪಡೆದಿದ್ದೀನಿ, ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದವರು, ನಾನು ಒಂದು ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ, ಈ ರೀತಿಯಾಗಿ ಯಾವುದೂ ಯೋಜನೆ ಇಲ್ಲದೆ ನಾವು ಇದನ್ನು ಶುರು ಮಾಡೋವಂಥದ್ದಿಲ್ಲ, ಅಲ್ಲೇ ಭ್ರಷ್ಟತೆ ಶುರು ಆಯಿತು. ಮತ್ತು ಇದರಲ್ಲಿ ಬೇಕಾದಷ್ಟು ಕಾಂಟ್ರಡಿಕ್ಷನ್ಸ್ ಇದೆ. ನೀವು ಹೇಳಿದ್ರಿ, ಈಗ ತಾನೇ ನೀವು ಹೇಳಿದಾಗೆ ಇದರಲ್ಲಿ ಸ್ಟಿಂಗ್ ಆಪರೇಷನಲ್ಲಿ ಏನು ತೋರಿಸುತ್ತೆ, ಬಾಂಗ್ಲಾದೇಶಿ, ಪಾಕಿಸ್ತಾನಿ, ನೇಪಾಳಿ ಎಲ್ಲರೂ ಒಳಗಡೆ ಬಂದು ಅಧಿಕೃತವಾಗಿ ಇದನ್ನು ದೇಶದ ಸುರಕ್ಷತೆಯನ್ನು ಭದ್ರಗೊಳಿಸೋದು ಬಿಟ್ಟು ಇದನ್ನು ಕಡಾಖಂಡಿತವಾಗಿ ಎಲ್ರಿಗೂ ಸಿಗ್ತಾ ಇರೋಂಥದ್ದು. ಸೋಮಶೇಖರ್ ಅವರೇ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಹೇಳಿದ ಹಾಗೆ ಡೈರೆಕ್ಷನ್ಲೆಸ್, ಇಲ್ ಕನ್ಸೀವ್ಡ್ ಅಂಡ್ ಲ್ಯಾಕಿಂಗ್ ಇನ್ ಕ್ಲಾರಿಟಿ. 2030 ಸೈಟ್ನಲ್ಲಿ ಒಂದು ಮನೆ ಕಟ್ಟಿಸ್ಬೇಕಿದ್ರೆ ನಾವು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ತೀವಿ, ಎಲ್ಲಿ ಬೆಡ್ರೂಮ್ ಬರಬೇಕು, ನಾನು ಬರ್ತೀನಿ ಸೋಮಶೇಖರ್ ಅವರೇ, ನಾನು ಬರ್ತೀನಿ.
ಸರ್ 2030 ಸೈಟ್ ಅಲ್ಲಿ ಮನೆ ಕಟ್ಟಿಸ್ಬೇಕಿದ್ರು ಒಂದು ನಾವು ಒಂದು ಸಣ್ಣ ಪ್ಲಾನ್ ತಿದ್ದುಪಡಿ. ಮಾಡ್ಕೊಳ್ತೀವಿ. It is parliamentary ಎಲ್ಲಿ ಹಾಲ್ standing ಬರಬೇಕು, committee, ಎಲ್ಲಿ not joint ಬೆಡ್ರೂಮ್ parliamentary. ಬರಬೇಕು, ಎಲ್ಲಿ ಕಿಚನ್ ಬರಬೇಕು ಅನ್ನುವಂಥದ್ದು, ಒಟ್ಟಾರೆ ಮನೆ ಕಟ್ಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಪ್ಲಾನ್ ಮಾಡ್ಕೊಳ್ತೀವಿ, ಎಷ್ಟು ಜನ ಕೆಲಸಗಾರರು ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತೀವಿ. ಅಟ್ ದ ಎಂಡ್ ಯಾವಾಗ ಮನೆ ರೆಡಿ ಆಗುತ್ತೆ, ಅದರಲ್ಲಿ ನಾವು ಸುಖವಾಗಿ ಜೀವಿಸಬಹುದಾ ಅನ್ನುವಂಥದ್ದು ರೆಡಿ ಮಾಡ್ಕೊಳ್ತೀವಿ ಸಣ್ಣ ಸೈಟ್ನಲ್ಲಿ ಮನೆ ಕಟ್ಟಿಸ್ಬೇಕಾದ್ರೆ. ಆದರೆ 120 ಕೋಟಿ ಜನಸಂಖ್ಯೆಗೆ ಆಧಾರ್ ಕಾರ್ಡ್ ವಿತರಣೆ ಮಾಡುವಾಗ ಅಂಥದ್ದು ಯಾವುದೇ ವಿಷನ್ ಇರಲಿಲ್ಲ, ಅಂಥದ್ದು ಯಾವುದೇ ಡೈರೆಕ್ಷನ್ಗಳಿರಲಿಲ್ಲ. 18,000 ಕೋಟಿ ರೂಪಾಯಿಗಳನ್ನು ಸರ್ಕಾರದ ಬೊಕ್ಕಸದಿಂದ ಅದಕ್ಕೋಸ್ಕರ ವ್ಯಯ ಮಾಡಿಬಿಟ್ರು ಅನ್ನುವಂಥದ್ದು. ಕರ್ನಲ್ ಥಾಮಸ್ ಅವರಿಗೆ ಹೋಗ್ತಾ ಇದ್ದೀನಿ. ಕರ್ನಲ್ ಥಾಮಸ್ ಅವರಿಗೆ ಕನ್ನಡ ಬರೋದಿಲ್ಲ, ಆದರೆ ಆಧಾರ್ ಯೋಜನೆಯ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿರುವಂಥವರು. ಹೆಚ್ಚು ಕಡಿಮೆ 4-5 ವರ್ಷಗಳಿಂದ ಇವರ ಸಂಪೂರ್ಣ ಜೀವನ ಆಧಾರ್ ಯೋಜನೆಯ ವಿರುದ್ಧದ ಹೋರಾಟದಲ್ಲೇ ತೊಡಗಿಕೊಂಡಿರುವಂಥದ್ದು. ಸುಪ್ರೀಂ ಕೋರ್ಟ್ ತನಕ ಹೋಗಿ ಆಧಾರ್ ವಿರುದ್ಧದ ತೀರ್ಪುಗಳನ್ನು ಪಡೆಯೋದರಲ್ಲಿ ಯಶಸ್ವಿಯಾದಂಥವರು. ಕರ್ನಲ್ ಥಾಮಸ್, ವೆಲ್ಕಮ್ ಟು ದ ಶೋ. Srinivas, ex-serviceman, is sitting here. His contention is, what he is telling is, Aadhaar as a vision is a wonderful idea, but just because of some corrupt people who have been caught in the today's sting operation, just because of them, the name of Aadhaar has been maligned. What do you have to say about it? Yeah, Aadhaar cannot be a wonderful idea. It's as wonderful as the ideas of Muhammad bin Tughlaq. He was a wonderful man, a great king of India. He tried out many ideas without any study or a project report. I think the Aadhaar is a similar one. In fact, I don't even know why it is called Aadhaar. It is UID, a unique identity. That's what Mr. Nilakani tried to say, that he's giving to all people. But the funny thing is that instead of giving an identity, the application form itself asks for identity proof. So instead of giving identities, UIDAI is actually taking identities. That should have alerted people. But unfortunately, the people rush to get it, thinking that they will not get gas or PPL rations and so on. In other words, the whole scheme, UID scheme, I hate using the word Aadhaar, because you don't need a brand name for a government program. UID scheme itself is a total fraud on this nation as far as I can see. If anybody says it's a wonderful idea, I think it's a monumental stupidity. And the earlier we stop it, the better it is. In fact, my prayer before the Supreme Court is to have a court-monitored investigation into all the allegations. That is a sub judice matter, and I cannot speak on that. But that is my prayer there, and the court will take a final decision. But I don't think it's right for anybody to claim without any evidence that it's a wonderful program or an idea. Yes, What will it yes, achieve? Colonel Forget about Thomas, the downside, which Colonel has been Thomas, be exposed on in the line state. with us, be on line with us. Colonel Thomas ಅವರು ಹೇಳ್ತಾ ಇರುವಂತಹ ಪ್ರಕಾರ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆಧಾರ್ ಯೋಜನೆಯನ್ನ ನಿಲ್ಲಿಸಬೇಕು. ಇದು ದೇಶದಲ್ಲಿ ನಡೆದಿರುವಂಥ ಅತಿ ದೊಡ್ಡ ಮೋಸದ ವ್ಯವಹಾರಗಳ ಪೈಕಿ ಒಂದು ಅನ್ನುವಂಥದ್ದು. ತಮ್ಮ ಮಾತಿನ ಆರಂಭದಲ್ಲೇ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಕರ್ನಲ್ ಥಾಮಸ್ ಹೇಳಿದ್ರು, ಇದು ಮೊಹಮ್ಮದ್ ಬಿನ್ ತುಘಲಕ್ನ ಯೋಜನೆಯಂಥ ಯೋಜನೆ ಇದು ಅನ್ನುವಂಥದ್ದು. ಮೊಹಮ್ಮದ್ ಬಿನ್ ತುಘಲಕ್ ಇತಿಹಾಸದಲ್ಲಿ ನೀವು ಕೂಡ ಓದಿರುವಂಥದ್ದು, ಸಡನ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದ. ಅದರ ಪರಿಣಾಮಗಳೇನಾಗುತ್ತೆ, ಬೊಕ್ಕಸದ ಮೇಲೆ ಏನು ಹೊರೆ ಬೀಳುತ್ತೆ, ಅದರಿಂದ ಜನರಿಗೆ ಲಾಭ ಆಗುತ್ತೋ ಇಲ್ವೋ ಅನ್ನೋದರ ಬಗ್ಗೆ ಆತ ಯಾವುದೇ ರೀತಿಯಾಗಿ ಯೋಚನೆಯನ್ನು ಮಾಡ್ತಾ ಇರಲಿಲ್ಲ. ಅಂಥ ನಿರ್ಧಾರಗಳಿಗೆ, ಅಂಥ ಆದೇಶಗಳಿಗೆ ಹೆಸರಾಗಿದ್ದಂಥವನು ಮೊಹಮ್ಮದ್ ಬಿನ್ ತುಘಲಕ್. ಆಧಾರ್ ಯೋಜನೆ ಕೂಡ ಅಂಥದ್ದೇ ಒಂದು ಯೋಜನೆ ಅನ್ನುವಂಥ ವಾದ ಇವರದು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ನಂತರ ಗಣ್ಯ ಅತಿಥಿಗಳ ಜೊತೆ ಚರ್ಚೆನ ಮುಂದುವರಿಸ್ತೇನೆ.